ನಿಮ್ಗೆ ಪಲ್ಲಕ್ಕಿ ಹಿಂದ್ಗಡೆ ನೋಡಿ ಫುಲ್ಲು ದೇವರ ಫೋಟೋ ಎಲ್ಲ ಇದೆ. ನಾವು ಹೆಚ್ಚಾಗಿ ಮನೆಯಲ್ಲೆಲ್ಲ ಈ ತರ ದೊಡ್ಡ ದೊಡ್ಡ ಫೋಟೋ ಎಲ್ಲ ಹಾಕಿರ್ತೇವೆ. ದೇವಸ್ಥಾನದ ಬಾವಿ ನೋಡಿ ಅಂತೆ, ಖಾಲಿ 5 ಫೀಟ್ ಆಳ, ಆದ್ರೆ ವರ್ಷ ಇಡೀ ನೀರು ಬತ್ತೋದೇ ಇಲ್ಲ ಅಂತ ಹೇಳ್ತಾರೆ. ಅದೊಂದು ಅಚ್ಚರಿಯ ಸಂಗತಿ. ಮತ್ತೊಂದು ತೀರ್ಥ ಮಂಟಪದ ಮೇಲ್ಗಡೆ ನೋಡಿ ಅಂತೆ, ಫುಲ್ ಕಲ್ಲಿಂದಲೇ ಹಾಸಲ್ಪಟ್ಟಿದೆ. ಅಂದ್ರೆ ಇವಾಗೆಲ್ಲ ಈ ತರ ನೋಡ್ಲಿಕ್ಕೆ ಸಿಗ್ತದ ನಮ್ಗೆ? ಫ್ರೆಂಡ್ಸ್, ನಾನು ಮತ್ತು ನನ್ನ ಮಗಳು ಇವತ್ತು ಹಳೆಯ ಕಾಲದ ಪುರಾತನ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ದೇವಸ್ಥಾನಕ್ಕೆ ನಾನು ಬರ್ಬೇಕಾದ್ರೇನೆ ತುಂಬಾ ಏನು ಇತಿಹಾಸ ಸಿಗ್ಲಿಲ್ಲ. ಅಂದ್ರೆ ಇಲ್ಲಿ ಪೂಜೆ ಮಾಡುವವ್ರನ್ನ ಬಿಟ್ಟು ನಮ್ಗೆ ಯಾರು ಸಿಗ್ಲಿಲ್ಲ. ಹಾಗೆ ನಾನು ಒಳಗೆ ಹೋಗ್ತಾ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಈ ದೇವಸ್ಥಾನದ ಇತಿಹಾಸ ನಂಗೆ ಎಷ್ಟು ಗೊತ್ತು ಅಷ್ಟನ್ನು ಹೇಳ್ತಾ ಹೋಗ್ತೇನೆ. ನೀವು ಕೂಡ ನಮ್ಮ ಜೊತೆ ನೋಡ್ತಾ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಬರುವಾಗಲೇ ನಂಗೆ ಉಂಟಲ್ಲ ಚಿಕ್ಕದಾದ ಸ್ವಾಗತ ಗೋಪುರ ಕಂಡಿತ್ತು. ಭಾರಿ ಚಂದ ಇದೆ. ಅದ ನಂತರ ಸ್ವಲ್ಪ ಸ್ಟೆಪ್ ನಂತರ ಕೆಳಗೆ ಬಂದ್ರೆ ದೊಡ್ಡ ಹೊರ ಪ್ರಾಂಗಣ ಕಾಣಲಿಕ್ಕೆ ಸಿಗ್ತದೆ. ಬನ್ನಿ ಒಳಗೆ ಹೋಗುವ. ನೋಡಿ, ಹಳೇ ಕಾಲದ ಮರದ ಬಾಗಿಲು. ಈಗೆಲ್ಲ ಈ ತರದ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ಬೋದಾ? ನೋಡಿ ಎಷ್ಟು ಚಂದ ಇದೆ. ಅಮ್ಮ, ಎಷ್ಟು ಗಂಟೆ ಇದೆ ನೋಡು. ಹೌದು ಬಿಂದು, ನೋಡು, ಈ ಕಡೆ ಇದೆ, ಆ ಕಡೆ ಇದೆ. ಇದೊಂದು ಕೆಳಗೆ ಗಂಟೆ ನೋಡಂತ. ನಿನ್ನ ಹೈಟಿಗೆ ಇದು ನೋಡು. ನಿನ್ನ ಹೈಟಿಗೆ ಉಂಟಲ್ಲ? ಹೌದು. ಬಾ ಹೋಗುವ. ಅಮ್ಮ, ಇದೆ ಅಂತ? ಇದು ನಂದಿ ಅಂತ ಹೇಳಿ ನಮ್ಮ ಶಿವಲಿಂಗದ ಎದುರುಗಡೆ ಈ ತರ ನಂದಿ ಇರ್ತದೆ ದೇವಸ್ಥಾನದಲ್ಲಿ. ಕಲ್ಲಿಂದಲೇ ಮಾಡಿದ್ದಾರೆ ನೋಡು. ಹೌದು. ತುಂಬಾ ಹಳೇ ಕಾಲದ್ದು. ಹಳೇ ಕಾಲದ ಮರದ ದಳಿ ನೋಡಿ ಅಂತೆ. ಇವಾಗೆಲ್ಲ ಈ ತರ ಕಾಣ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ನೋಡಿ, ಬಾರಿ ಚಂದ ಉಂಟು. ಒಳ ಪ್ರಾಂಗಣ ಎಲ್ಲ ನೋಡಿ ಅಂತೆ. ನೋಡುವಾಗಲೂ ಉಂಟಲ್ಲ ಹಳೇದಂತೇಳಿ ಗೊತ್ತಾಗ್ತದೆ. ಅಂದ್ರೆ ಇದು ಕಲ್ಲಿದ್ದು ಕಂಬ ಇದೆಲ್ಲ ಸ್ವಲ್ಪ ಪೇಂಟ್ ಎಲ್ಲ ಮಾಡಿ ಭಾರಿ ಚಂದ ಮಾಡಿದ್ದಾರೆ. ನಂಗೆ ಅಂದ್ರೆ ಈ ತರ ಹಳೇ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಭಾರಿ ಖುಷಿ. ಅಂದ್ರೆ ಈ ತರ ಎಲ್ಲ ಇವಾಗ ನೋಡ್ಲಿಕ್ಕೆಲ್ಲ ಭಾರಿ ಕಡಿಮೆ ಅಲ್ಲ, ಸಿಗುದೇ ಇಲ್ಲ. ಗರ್ಭಗುಡಿ ಎಲ್ಲ ನೋಡಿ ಇಲ್ಲಿ ಮರದಿಂದಲೇ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಹಂಚೆಲ್ಲ ಇದೆ. ತುಂಬಾ ಪ್ರಾಚೀನ ಕಾಲದ ದೇವಸ್ಥಾನ. ಪೇಂಟ್ ಎಲ್ಲ ಇವಾಗ ಕೊಡ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ನಾಡಿದ್ದು ಫೆಬ್ರವರಿ 14ರಿಂದ 19 ತನಕ ಇಲ್ಲಿ ಜಾತ್ರೆ ಎಲ್ಲ ನಡಲಿಕ್ಕೆ ಉಂಟು. ಅಂದ್ರೆ ಮಹಾರಥೋತ್ಸವ ಹಾಗೆ ಮಹಾರಂಗ ಪೂಜೆ ಎಲ್ಲ ಇದೆ. ಹಾಗೆ ಅದರ ಸಲುವಾಗಿ ಎಲ್ಲ ಇಲ್ಲಿ ಕ್ಲೀನಿಂಗ್ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅಮ್ಮ, ಯಾಕೆ ಮರದ ಸುತ್ತು? ಇದು ಶಿವ ದೇವಸ್ಥಾನ ಅಲ್ಲ ಬಿಂದು. ಹಾಗೆ ಇಲ್ಲಿ ಶಿವ ದೇವಸ್ಥಾನ ಅಂತ ಹೇಳಿದ್ರೆ ಅರ್ಧ ಸುತ್ತ ಹಾಕ್ಲಿಕ್ಕೆ. ನೋಡಿ, ಪಲ್ಲಕ್ಕಿ ನೋಡಿ ಅಂತೆ, ಮರದಿಂದಲೇ ಮಾಡಿದಂತಹ ಪಲ್ಲಕ್ಕಿ. ಭಾರಿ ಚಂದ ಇದೆ. ನಿಮ್ಗೆ ಪಲ್ಲಕ್ಕಿ ಹಿಂದ್ಗಡೆ ನೋಡಿ ಫುಲ್ಲು ದೇವರ ಫೋಟೋ ಎಲ್ಲ ಇದೆ. ನಾವು ಹೆಚ್ಚಾಗಿ ಮನೆಯಲ್ಲೆಲ್ಲ ಈ ತರ ದೊಡ್ಡ ದೊಡ್ಡ ಫೋಟೋ ಎಲ್ಲ ಹಾಕಿರ್ತೇವೆ. ಇದು ನಂಗೆ ದೇವಸ್ಥಾನದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ದು ಭಾರಿ ಖುಷಿ ಆಯ್ತು. ನಗರಿ ಡೋಲೆಲ್ಲ ನೋಡಿ ಅಂತ ಹೇಗೆ ಉಂಟಂತ ಹೇಳಿ. ಇವಾಗೆಲ್ಲ ಈ ತರ ನೋಡ್ಲಿಕ್ಕೆ ಸಿಗೋದು ಭಾರಿ ಕಡಿಮೆ. ಅಂದ್ರೆ ಹೆಚ್ಚಿನ ಕಡೆಯಲ್ಲೆಲ್ಲ ಮಿಷಿನಲ್ಲೇ ಅದು ಆಟೋಮೆಟಿಕ್ ಆಗಿ ಆಗ್ತಾ ಇರ್ತದೆ ಪೂಜೆ ಆಗ್ಬೇಕಾದ್ರೆ. ದೇವಸ್ಥಾನದ ಬಾವಿ ನೋಡಿ ಅಂತೆ, ಖಾಲಿ 5 ಫೀಟ್ ಆಳ, ಆದ್ರೆ ವರ್ಷ ಇಡೀ ನೀರು ಬತ್ತೋದೇ ಇಲ್ಲ ಅಂತ ಹೇಳ್ತಾರೆ. ಅದೊಂದು ಅಚ್ಚರಿಯ ಸಂಗತಿ. ಮತ್ತೊಂದು ದೇಗುಲದ ಒಳಗಡೆ ಇರುವಂತಹ ಬಾಗಿಲೆಲ್ಲ ನೋಡಿ ಅಂತೆ. ಆದ್ರೆ ಚಿಲ್ಕ ಸಿಸ್ಟಮ್ ಇವಾಗಂತೂ ಆತರ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಲಾಕಿಂಗ್ ಸಿಸ್ಟಮ್ ಎಲ್ಲ ನೋಡಿ ಅಂತೆ. ಬಾರಿ ಒಂದು ಹಳತ್ತು. ಅಮ್ಮ, ಇದ್ರಲ್ಲಿ ಎಂತ ಉಂಟು? ಎಂತ ಉಂಟಂತ ಹೇಳಿದ್ರೆ ಇದ್ರಲ್ಲಿ ನಾವು ಜಾತ್ರೆಗೆಲ್ಲ ಉಂಟಲ್ಲ ರಥ ಎಳಿತೇವೆ ನೋಡು. ಆ ರಥವನ್ನು ಇದ್ರ ಒಳಗೆ ಇಟ್ಟಿರ್ತಾರೆ. ನಾಡಿದ್ದು ಜಾತ್ರೆ ಆಗುವಾಗ ಅದನ್ನೆಲ್ಲ ಹೊರಗಡೆ ತೆಗಿತಾರೆ. ಆಯ್ತು. ಇಲ್ಲಿ ಹೊರ ಪ್ರಾಂಗಣ ಅಂತೂ ಭಾರಿ ವಿಶಾಲವಾಗಿದೆ ನೋಡಿ. ಇಲ್ಲಿ ಒಳಗಡೆಯಿಂದಲೇ ರಥೋತ್ಸವಕ್ಕೆ ರಥ ಎಲ್ಲ ಎಳಿತಾರೆ ಕಾಣ್ಬೇಕು.
ಇನ್ನು ರಥೋತ್ಸವ ದಿವಸ ಕೂಡ ಇಲ್ಲಿ ಬರ್ಬೇಕಾದ್ರೆ. ನಿಂದು ಇಲ್ಲಿ ನೋಡಂತೆ ವಸಂತ ಮಂಟಪ ದೇವಸ್ಥಾನದ್ದು ನೋಡಿ, ಪೇಂಟ್ ಎಲ್ಲ ಆಗಿದೆ, ಭಾರಿ ಚಂದ ಇದೆ. ತುಂಬಾ ಹಳೆಯ ಕಾಲದ ದೇವಸ್ಥಾನ ಆಯ್ತಾ ಇದು. ಒಂದು 400ರಿಂದ 500 ವರ್ಷದ ಇತಿಹಾಸ ಇರ್ಬೋದು, ಎಕ್ಸಾಕ್ಟ್ ಯಾರಿಗೂ ಗೊತ್ತಿಲ್ಲ. ಆದ್ರೆ ಭೃಗು ಮಹರ್ಷಿಗಳಿಂದ ಸ್ಥಾಪಿಸಲ್ಪಟ್ಟಂತಹ ದೇವಸ್ಥಾನ ಅಂತ ಹೇಳಿ ಒಂದು ಲೆಟರ್ ಸಿಕ್ಕಿತ್ತು ನಂಗೆ, ಅದ್ರಲ್ಲಿ ಲಿಪಿ ಆ ತರ ಇತ್ತು. ಮತ್ತೆ ಇಲ್ಲಿ ಹಳಬ್ರೆಲ್ಲ ಯಾರು ಇಲ್ಲಂತೆ, ಇವಾಗೆಲ್ಲ ಇರೋದು ಹೊಸಬ್ರೆ, ಹಾಗೆ ಅವ್ರಿಗೆ ಎಷ್ಟು ಗೊತ್ತಿತ್ತು ಅದೆಷ್ಟು ಹೇಳಿದ್ರು ನಂಗೆ. ಮತ್ತೆ ಇಲ್ಲಿ ಮೊದ್ಲೆಲ್ಲ ಉಂಟಲ್ಲ, ಒಂದು ಈ ಗುಡಿಸಲು ಬರ್ತದೆ ನೋಡಿ, ಹಳೆ ಕಾಲದ ಮುಳಿ ಅಂತ ಹೇಳಿದ್ರೆ ಈ ಹುಲ್ಲಿಂದು ದೇವಸ್ಥಾನ ಇತ್ತಂತೆ. ಆದ ನಂತರ ಅದಕ್ಕೆ ಬೆಂಕಿ ಬಿದ್ದು ದೇವರನ್ನ ಫುಲ್ ಈ ಕಡೆ ತಂದು ಅಲ್ಲಿ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ರು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ದೇವಸ್ಥಾನದ ಒಳಗಡೆ ಇರುವಂತಹ ಅರ್ಚಕರೆಲ್ಲ ಇಲ್ಲಿ ಒಂದು 25ರಿಂದ 30 ವರ್ಷದಿಂದ ಇಲ್ಲಿ ಪೂಜೆ ಎಲ್ಲ ಮಾಡ್ತಿದ್ರಂತೆ, ಅವರಿಗೆ ಅಷ್ಟೇ ಗೊತ್ತಿರೋದು. ಆದ್ರೆ ನಾನು ಬಂದ ನಂತರ ನೋಡುದು ಇಲ್ಲಿ ಹಳೆ ಕಾಲದ ದೇವಸ್ಥಾನ ಎಷ್ಟು ಚಂದ ಇದೆ ಗೊತ್ತಾ. ಅಂದ್ರೆ ನಮಗೆ ಬರ್ಲಿಕ್ಕೆ ಕೂಡ ಏನು ದೂರ ಇಲ್ಲ. ನಮ್ಮ ಉಡುಪಿಯಿಂದ ಒಂದು 7-8 ಕಿಲೋಮೀಟರ್ ಇರ್ಬೋದು. ಹೇರೂರು ಅಂತ ಹೇಳಿ ಈ ಜಾಗದ ಹೆಸರು. ಇಲ್ಲಿ ಮತ್ತೆ ಉಂಟಲ್ಲ ಈ ಶಿವರಾತ್ರಿ ಮತ್ತೆ ಈ ಉತ್ಸವ ಎಲ್ಲ ಬರುದು ಈ ಫೆಬ್ರವರಿ ತಿಂಗಳಲ್ಲಿ. ಒಂದು 5 ದಿವಸದ ಜಾತ್ರೆ ಇರ್ತದೆ. ಮತ್ತೆ ದೀಪೋತ್ಸವ ಎಲ್ಲ ಭಾರಿ ವಿಜೃಂಭಣೆಯಿಂದ ಮಾಡ್ತಾರೆ. ಬಿಂದು, ಈ ದೇವಸ್ಥಾನ ಹೇಗಿತ್ತಾ? ಬಾರಿ ಚಂದ ಇತ್ತು, ಹಳೆ ದೇವಸ್ಥಾನ. ಹೌದಲ್ಲ, ನೋಡು ಹಳೆ ದೇವಸ್ಥಾನ ಅಂತ ಹೇಳಿದ್ರೆ ಈ ಹಂಚಿದ್ದೆಲ್ಲ ಉಂಟು ನೋಡು. ಹಂಚಿದ ದೇವಸ್ಥಾನ ಎಲ್ಲ ಈಗ ಸಿಗುದೆಲ್ಲ ಭಾರಿ ಕಡಿಮೆ ಅಲ್ಲ ನೋಡ್ಲಿಕ್ಕೆ. ಹೌದು, ನೋಡು ಇಲ್ಲೆಲ್ಲ ಭಾರಿ ಕುತ್ಕೊಳ್ಳಿಕ್ಕೆಲ್ಲ ಜಾಗ ಉಂಟಲ್ಲ, ಚಂದ ಉಂಟು ದೇವಸ್ಥಾನ. ಬಿಂದು ನಿಲ್ಲ, ಎಲ್ಲಿಗೆ ಓಡುದ ನೀನು? ಒಟ್ಟಿಗೆ ಹೋಗುವ. ಒಂದು ನಮಸ್ಕಾರ ಮಾಡು, ಒಳ್ಳೇದು ಮಾಡ್ಲಿ ದೇವರು. ದೇವಸ್ಥಾನ ನೋಡಿ ಅಂತೆ, ಈ ಲಾಸ್ಟ್ ಇಂದ ಈ ಮೂಲೆ ತನಕ ಎಷ್ಟು ವಿಸ್ತಾರವಾಗಿದೆ. ಕೆಳಗಡೆ ಎಲ್ಲ ಕಲ್ಲಿದ್ದೇ ಹಾಸಿದ್ದಾರೆ, ಹಾಗೆಯೇ ಮೇಲೆ ನೋಡಿ ಹಂಚಿನಿಂದ ಎಲ್ಲ ಮಾಡಿರೋದು. ಇವಾಗೆಲ್ಲ ನಮಗೆ ಈ ತಗರ್ ಶೀಟ್ ಎಲ್ಲ ಕಾಣ್ತದೆ ದೇವಸ್ಥಾನದಲ್ಲಿ. ಈ ತರ ದೇವಸ್ಥಾನ ಭಾರಿ ಕಡಿಮೆ ನೋಡಿ. ಮತ್ತೆ ಪ್ರಕೃತಿಯ ಮಡಿಲಲ್ಲಿದೆ, ಸುತ್ತ ಕಾಡಿ ನಿಮ್ಗೆ ಕಾಣ್ತಾ ಇರ್ಬೋದು. ಭಾರಿ ಒಂದು ನಿಶಬ್ದ ವಾತಾವರಣ, ಏನು ಈ ವಾಹನಗಳಿದ್ದೆಲ್ಲ ಸೌಂಡ್ ಇಲ್ಲ, ಭಾರಿ ಪ್ರಶಾಂತವಾಗಿದೆ ಪ್ಲೇಸ್ ಮಾತ್ರ, ಭಾರಿ ಚಂದ ಇದೆ. ನೋಡು ಬಿಂದು, ನಂಗೆ ಹಂಚೆ ಟಕ್ತ ಉಂಟು, ನಿಂಗೆ ಟಕ್ತದ? ಸ್ವಲ್ಪ ಉದ್ದಾದ ನಿಂಗೆ ಟಕ್ತದೆ ನೋಡು. ಮೊದಲೆಲ್ಲ ಹಂಚು ನೋಡಿ ಅಂತ ಎಷ್ಟು ಕೆಳಗಡೆ ಇದೆ ನೋಡಿ. ದೇವಸ್ಥಾನ ಅಂತ ಹೇಳಿದ್ರೆ ಈ ತರ ವಾತಾವರಣ ಇರಬೇಕು, ಭಾರಿ ಚಂದ ಇದೆ. ಅಂದ್ರೆ ಪ್ರಶಾಂತವಾದ ವಾತಾವರಣ. ನಮ್ಗೆ ಏನೇ ಟೆನ್ಷನ್ ಕಿರಿಕಿರಿ ಇದ್ರೆ ಕೂಡ ಇಲ್ಲಿ ಬಂದ್ರೆ ಮನಸ್ಸಿಗೆ ರಿಲೀಫ್ ಆಗ್ತದೆ. ನಮ್ಗೆ ಈ ತರ ದೇವಸ್ಥಾನ ನೋಡ್ಲಿಕ್ಕೆ ಕೂಡ ಭಾರಿ ಕಡಿಮೆ ಸಿಗುದು. ಇಲ್ಲಿ ಜೀರ್ಣೋದ್ಧಾರ ಕೆಲಸ ಎಲ್ಲ ಆಗ್ತಾ ಇತ್ತು. ಅಂದ್ರೆ ನೀವು ಎಷ್ಟಾಗ್ತದೆ ಅಷ್ಟು ಜನ ಬಂದು ದೇವರ ದರ್ಶನ ಮಾಡ್ಕೊಂಡು ದೇವರ ಕೃಪೆಗೆ ಪಾತ್ರರಾಗಿ. ಈ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಏನ್ ಕಷ್ಟ ಇಲ್ಲ. ನಮ್ಮ ಉಡುಪಿಯಿಂದ ಒಂದು 7 ಕಿಲೋಮೀಟರ್ ಇರ್ಬೋದು, ಬಂಟಕಲ್ ಅಂತ ಹೇಳಿ ಸಿಗ್ತದೆ. ಅಲ್ಲಿಂದ ಒಳಗಡೆ ಹೇರೂರು ಅಂತ ಹೇಳಿ ಈ ಊರಿನ ಹೆಸರು. ಎಕ್ಸಾಕ್ಟ್ ರೂಟ್ ಮ್ಯಾಪ್ ಅನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇವೆ, ಅದನ್ನ ತಪ್ಪದೆ ಚೆಕ್ ಮಾಡ್ಕೊಳ್ಳಿ. ನಾವು ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಇವಳಷ್ಟಕ್ಕೆ ಏನೋ ಮಾಡ್ತಾ ಇದ್ದಾಳೆ ಅಲ್ಲ. ಎಂತ ಮಾಡಿದೆ ನೀನು ಆಟ ಆಡ್ಲಿಕ್ಕೆ ಬಂದಿದ್ದೆ ಇಲ್ಲಿಗೆ? ಅಲ್ಲ, ಮತ್ತೆ ಬಾ, ನಮ್ದು ವಿಡಿಯೋ ಆಯ್ತಾಯ್ತಾ, ನಾವು ಹೋಗುವ. ಬಾಯ್ ಹೇಳು. ಬಾಯ್.